ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬುಧವಾರದ ಲಾಗ್ ಆಗಿರುತ್ತೆ, ಅಂದರೆ ಭೀಮ್ ಅಮಾವಾಸ್ಯೆ ದಿನ. ನಾನಿವತ್ತು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಕಸ ಗುಡಿಸಿ ಪಾತ್ರೆ ಎಲ್ಲ ನೈಟೇ ತೊಳೆದಿಟ್ಬಿಟ್ಟಿದ್ದೆ. ಮನೆ ಒರೆಸ್ತಾ ಇದ್ದೀನಿ. ಇವತ್ತು ಮೆಟ್ಲೂ ಒರೆಸ್ಬೇಕು. ಅದಕ್ಕೋಸ್ಕರ ಮೆಟ್ಲು ಒರೆಸೋಕ್ಕೇ ಒಂದು 5 ನಿಮಿಷ ಬೇಕು. ಮೆಟ್ಲು ಒರೆಸಿದಾದ್ಮೇಲೆ ಬಾಗಿಲಿಗೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕೋಷ್ಟರಲ್ಲಿ ಆಲ್ಮೋಸ್ಟ್ ಆಗಲೇ 7:15 ಆಗಿತ್ತು. 7:15 ಆಗಿದೆ ಅಂತ ಹೇಳ್ಬಿಟ್ಟು ಸ್ನಾನಕ್ಕೆ ಹೋಗಿ ದೇವ್ರ ಮನೆ ಕ್ಲೀನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ನಾನಕ್ಕೆ ಹೋದೆ. ಆಮೇಲೆ ಸ್ನಾನ ಮಾಡ್ಕೊಂಬಂದಮೇಲೆ ದೇವ್ರ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಬೇಕು ಗೈಸ್, ಒಂದು 20 ನಿಮಿಷ ಬೇಕು. ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗ ಫೋಟೋಗೆ ಅರಿಶಿನ ಕುಂಕುಮ ಇಟ್ಟು ಹೂವು ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಆದಷ್ಟು ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿ. ನಾವು ಮಾಡಬೇಕಾದ್ರೆ ಆಗಲೇ 8 ಗಂಟೆ ಟೈಮ್ ಆಗಿತ್ತು. ಎಲ್ಲ ಪ್ರಿಪ್ರೇಷನ್ ಆಯಿತು. ಇವಾಗ ದೀಪ ಹಚ್ತಾ ಇದ್ದೀನಿ. ನಾವು ರಾಯರ ಫೋಟೋನ ಕೆಳಗಡೆ ಇಟ್ಟಿದ್ದೀವಿ. ನಮ್ಮದು ಮನೆ ದೇವರು ಬಂದು ನರಸಿಂಹಸ್ವಾಮಿನ ನಾವು ಮೇಲಿಟ್ಟಿದ್ದೀವಿ. ನೀವು ಈ ಥರ ಇಡ್ಬೋದಾ ಇಡಬಾರ್ದಾ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಗೈಸ್. ಕೆಲವ್ರು ಹೇಳ್ತಾರೆ ನರಸಿಂಹಸ್ವಾಮಿ ಕೆಳಗಡೆ ಇರಬೇಕು, ರಾಘವೇಂದ್ರ ಸ್ವಾಮಿ ಮೇಲಿರಬೇಕು ಅಂತ. ಇನ್ನು ಸ್ವಲ್ಪ ಜನ ಹೇಳ್ತಾರೆ ನರಸಿಂಹಸ್ವಾಮಿ ಕೆಳಗಡೆನೇ ಇರಬೇಕು, ಅದ್ರ ಪಕ್ಕ ರಾಘವೇಂದ್ರ ಸ್ವಾಮಿ ಇರಬೇಕು ಅಂತ. ಅದು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿದ್ದಂಗೆ ನಾನು ಫೋಟೋ ಇಟ್ಟಿದ್ದೀನಿ. ನಿಮಗೇನಾದರೂ ಅನಿಸಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಇವಾಗ ಪೂಜೆ ಮಾಡಿದ್ದಾಯಿತು ಗೈಸ್. ನಮ್ಮ ಮನೆ ಮುಂದೆನೇ ಒಂದು ಮುನೇಶ್ವರ ದೇವಸ್ಥಾನ ಇದೆ. ನಾನು ಪೂಜೆ ಮಾಡಬೇಕಾದ್ರೆ ಎಲ್ಲನೂ ಆ ದೇವ್ರಿಗೂ ಪೂಜೆ ಮಾಡ್ತೀನಿ. ಇವಾಗೆಲ್ಲ ಪೂಜೆ ಮಾಡಿದ್ದಾಯಿತು ಫ್ರೆಂಡ್ಸ್. ನಾನು ಅಂದ್ಕೊಂಡಿರೋ ಟೈಮ್ಗೆ ಕರೆಕ್ಟಾಗಿ ಪೂಜೆ ಮಾಡಿದೆ. ಪೂಜೆ ಮಾಡಿದ್ರೆ ಮನೆಯಲ್ಲಿ ಏನೋ ಒಂಥರ ಸಮಾಧಾನ, ನೆಮ್ಮದಿ ಅನಿಸುತ್ತೆ. ಇವಾಗ ಕೆಲಸಕ್ಕೆ ಬೇರೆ ಹೊರಡಬೇಕು, ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ತಿಂಡಿನೂ ಆಗಲೇ ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ಹೊರಡಬೇಕು ಫ್ರೆಂಡ್ಸ್. ನಾನು ರೆಡಿಯಾಗಿದ್ದಾಯಿತು. ಈ ಕೆಲಸಕ್ಕೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಕೆಲಸಕ್ಕೆ ಹೋಗೋ ದಾರಿಲೇ, ಅಂದರೆ ನಾನು ಬಸ್ ಹತ್ತೋ ಜಾಗದಲ್ಲೇ ಒಂದು ದೇವಸ್ಥಾನ ಇದೆ, ಮುನೇಶ್ವರ ದೇವಸ್ಥಾನ ಅಂತ. ಆ ದೇವರಿಗೆ ಅಲಂಕಾರ ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ಬರೀ ಚೌಡೇಶ್ವರಿ ದೇವಿನ ನಮಸ್ಕಾರ ಮಾಡ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀನಿ. ನಾನು ದೇವಸ್ಥಾನದಿಂದ ಆಚೆ ಬರೋ ಅಷ್ಟರಲ್ಲಿ ನಮ್ಮದು ಕಂಪ್ನಿ ಬಸ್ಸು ಬಂದಿತ್ತು. ನಾವು ಕಂಪ್ನಿಗೆ ಹೊರಟ್ವಿ. ಮತ್ತು ನಮ್ಮದು ಇವತ್ತು ಬೇಗನೆ ಊಟ ಮುಗಿಸಿದ್ವಿ ಅಂತ ಹೇಳ್ಬಿಟ್ಟು ನಮ್ಮ ಕಂಪ್ನಿ ಮುಂದೆನೇ ಈ ಥರ ಎಲ್ಲ ಸೀರೆ ಮತ್ತು ಒಡವೆಗಳು, ಅಂದರೆ ಆರ್ಟಿಫಿಷಿಯಲ್ ಒಡವೆ ಎಲ್ಲ ಹಾಕ್ಕೊಂಡಿದ್ದಾರೆ. ನಮಗಿಷ್ಟ ಆದರೆ ತಗೋಬೋದು. ನಾವು ನೋಡೋಣ ಅಂತ ಬಂದ್ವಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.